ಎಲ್ಲ ಗಾಡಿಗಳಿಗೆಲ್ಲ 50 ಲಕ್ಷ 20 ಲಕ್ಷ 30 ಲಕ್ಷ ಆಗಿದೆ. ಎಲ್ಲರಿಗೂ ಯಾರೂ ರಸ್ತೆಯಲ್ಲಿ ನಿಲ್ಲಿಸಕ್ಕೆ ಅವಕಾಶ ಇಲ್ಲ. ಸೊ ಇದೊಂದು ವಿಶೇಷವಾದಂಥ ಯೋಜನೆ ಗಾಂಧಿನಗರದಲ್ಲಿ ನಮ್ಮ ದಿನೇಶ್ ಗುಂಡೂರಾಯರವರ ಮುಖಂಡದಲ್ಲಿ ಇವತ್ತು ನಡೆದು ಒಂದು ಬೆಂಗಳೂರಿಗೆಲ್ಲ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಇವತ್ತು ನಾವು ಕಳಿಸ್ಕೊಡ್ತಾ ಇದ್ದೇವೆ. ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಇವ್ರಿಗೂ ಇಲ್ಲೆಲ್ಲ ಸ್ವಲ್ಪ ಪಾರ್ಕಿಂಗ್ ಹೋಟ್ಲು ಇಲ್ಲೆಲ್ಲ ಇಡೀ ಬೆಂಗಳೂರು ನಮ್ಮ ಗಾಂಧಿನಗರ ಅಂತಂದರೆ ಹೋಟ್ಲಿಗೆ ಬರೋರೇ ಹಿಂದೆ ಮುಂದೆ ಬರೀ ಮಿಡಲ್ ಕ್ಲಾಸ್ ಸಿಟಿಸನ್ಸ್ ಮಾತ್ರ, ಬಡವರು ಮಾತ್ರ ಬರ್ತಾ ಇದ್ದಾರೆ. ಎಲ್ಲ ರೈಲ್ವೆ ಸ್ಟೇಷನ್ ಬರೋರು, ಬಸ್ಸಲ್ಲಿ ಬರೋರು ಬರ್ತಾ ಇದ್ದಾರೆ. ಆದರೆ ವೆಹಿಕಲ್ ಪಾರ್ಕಿಂಗ್ ಇಲ್ಲದೆ ಭಾಳ ತೊಂದರೆ ಆಗ್ತಿತ್ತು. ಹೋಟ್ಲ್ ಜೊತೆ ಕೂಡ ಟೈಅಪ್ ಮಾಡಿಕೊಂಡು ಇದು ಕೂಡ ನಡೆಸಲಿಕ್ಕೆ ಒಂದು ಅವಕಾಶ ಆಗ್ತದೆ. ನಾನು ಪೊಲೀಸ್ ಕಮಿಷನರ್ ಅವರು ಈಗಾಗಲೇ ಮತ್ತು ಬೆಂಗಳೂರು DC ಇಬ್ಬರು ಸೇರಿ ಒಂದು ಆದೇಶ ಕೂಡ ಈ ಸುತ್ತಮುತ್ತಲು 1 ಕಿಲೋಮೀಟರ್ ಒಳಗಡೆ ಎಲ್ಲೂ ಕೂಡ ಪಾರ್ಕಿಂಗ್ಗಳು ನಿರ್ಬಂಧ ಮಾಡಲಿಕ್ಕೆ ಆಗಿದೆ. ಜೊತೆಗೆ ಯಾರು ಇಲ್ಲಿ ಬಂದು ಹೋರಾಟಗಾರರು ಮಾಡ್ತಾರೆ. ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸ್ಟ್ರೈಕ್ಗಳು ಮಾಡ್ತಾರೆ. ಅವ್ರಿಗೆಲ್ಲರೂ ಕೂಡ ಇವತ್ತು ದೊಡ್ಡ ಅನುಕೂಲ. ಎಲ್ಲೋ ಬಂದು ನಿಲ್ಲಿಸಿ ಎಳ್ಕೊಂಡು ಹೋಗಿ ಮಾಡೋದ್ ಬದಲು ಸೊ ಸ್ಟಾರ್ಟಿಂಗು ಒಂದಷ್ಟು ಒಂದು ತಿಂಗಳು 2 ತಿಂಗಳು ಜಟಾಪಟಿ ನಡೀತದೆ. ಇಲ್ಲ ಜಾಗ ಯಾಕೆ ಕೊಡಬೇಕು, ದುಡ್ಡು ಕೊಡಬೇಕು ಅಂತ ಏನು ಮಾಡೋಕ್ಕಾಗಲ್ಲ. ಬಂದು ಇಲ್ಲಿ ಕೂತ್ಕೊಂಡು ಗಂಟೆ ಮಾಡ್ಬೇಕಾದ್ರೆ ಇಲ್ಲಿ ವಾಹನ ನಿಲ್ಲಿಸಲೇಬೇಕು, ಒಳಗಡೆ ಹೋಗ್ಬೇಕು. ಇದೆಲ್ಲ ಸ್ವಲ್ಪ ಕ್ಲೀನಾಗಿರಬೇಕು ಟ್ರಾಫಿಕ್ಗೆ ಆ ವ್ಯವಸ್ಥೆ. ಆಮೇಲೆ ತಾವು ನೋಡಿದ್ದೀರಿ ಭಾಳ ಶುದ್ಧವಾಗಿ ಇದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಎಲ್ಲ ಥರದ ವ್ಯವಸ್ಥೆ ಆಗಿದೆ. ಸೊ ಸಾರ್ವಜನಿಕರು ಇದೆಲ್ಲ ಉಪಯೋಗಿಸ್ಕೊಳ್ಳಿ. ಬೆಂಗಳೂರಿಗೆ ಇವತ್ತು ವಿಶೇಷವಾದಂಥ ಒಂದು ಹೊಸ ರೂಪ ಕೊಡಬೇಕು ಅಂತ ಹೊರಟಿದ್ದೀವಿ. ಈಗ ತಾನೇ ಇದಾದಮೇಲೆ ನಾನು ಕಾರ್ಪೊರೇಷನ್ ಹೋಗ್ತಾ ಇದ್ದೀನಿ. ಅಡ್ವರ್ಟೈಸ್ಮೆಂಟ್ ಪಾಲಿಸಿ ವಿಚಾರ ಫೈನಲ್ ಸ್ಟೇಕ್ ಹೋಲ್ಡರ್ಸ್ನೆಲ್ಲ ಕರೆದು ಒಂದು ಮಾತಾಡೋಣ ಅಂತ. ಅದು ಕೂಡ ಇನ್ನೊಂದು 2-3 ದಿನದಲ್ಲಿ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಈಚೆ ಬರ್ತದೆ. ಅದಾದಮೇಲೆ TDRದು ಸಮಸ್ಯೆ ಇದೆ, ಅದು ಬರ್ತದೆ. ಅದಾದಮೇಲೆ ನಮ್ಮ FIRದು ಪ್ರೀಮಿಯಂ FIRದು ಅದು ಬರ್ತದೆ. ಹಿಂಗೆ ಯಾವುದಾದ್ರು ಕೆಲವೆಲ್ಲ ಪೆಂಡಿಂಗ್ಸ್ ಇಶ್ಯೂ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ತಿರ್ಗಾ ಕಸಗಳ ವ್ಯವಹಾರ ವಿಚಾರದಲ್ಲಿ ಅದು ಕೋರ್ಟಲ್ಲಿ ಸ್ವಲ್ಪ ತಡೆ ಆಗ್ತಾ ಇದೆ, ಅದು ಕೂಡ ಬರ್ತದೆ. ಸೊ ಅದೆಲ್ಲ ಕೂಡ ಏನೇನು ನಾವು ಮಾಡಲಿಕ್ಕೆ ಸಾಧ್ಯನೋ ಅದೆಲ್ಲ ಕೂಡ ಈಗಾಗಲೇ ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ. ಟ್ರಾಫಿಕ್ ವಿಚಾರದಲ್ಲಿ ಇನ್ನೊಂದು ಸದ್ಯದಲ್ಲೇ ಈ ಡಬಲ್ ಡೆಕ್ಕರ್ ಒಂದು ಕಡೆ ಮೆಟ್ರೋ, ಇನ್ನೊಂದು ಒಂದೇ ಇದರಲ್ಲಿ ಮೆಟ್ರೋನು, ಇನ್ನೊಂದರಲ್ಲಿ ನಮ್ಮ ವಾಹನಗಳು ಎರಡೂ ಹೋಗುವಂಥ ಡಬಲ್ ಡೆಕ್ಕರ್ ಇದನ್ನು ಕೂಡ ಉದ್ಘಾಟನೆ ಮಾಡಿ ನೆಕ್ಸ್ಟ್ ಯಾವುದೇ ಆಗಲಿ ಬೆಂಗಳೂರು ನಗರದಲ್ಲಿ ಮೆಟ್ರೋ ಪಾಸ್ ಆಗಬೇಕಾದ್ರೆ ಆ ಫ್ಲೈಓವರ್ ಜೊತೆಲಿ ಮೆಟ್ರೋ ಕೂಡ ಅಳವಡಿಸಿ ಟ್ರಾಫಿಕ್ಗೆ ನಾವು ಇನ್ಯಾವ ಜಮೀನನ್ನು ಅಕ್ವಿಷನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಜಾಗ ವೇಸ್ಟ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಕಾರ್ಪೊರೇಷನ್ನು ಮತ್ತು BMRC ಇಬ್ಬರು ಸೇರಿ ಅರ್ಧ ದುಡ್ಡನ್ನು ಹಾಕಿ ಆ ರೀತಿ ಕಟ್ಟಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಹಿಂಗೆ ಹೊಸ ರೂಪವನ್ನು ಕೊಡ್ತಾ ಇದ್ದೇವೆ. ಸಾರ್ವಜನಿಕರು ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಬೆಂಗಳೂರು ನಮ್ದಲ್ಲ, ಬೆಂಗಳೂರು ನಿಮ್ಮದು. ನಿಮ್ಮ ಬೆಂಗಳೂರನ್ನು ರಕ್ಷಣೆ ಮಾಡಲಿಕ್ಕೆ ಎಲ್ಲ ಥರದ ಸಹಕಾರ ಮಾಡೋಣ. ಉತ್ತಮವಾಗಿ ಕೆಲಸ ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೆ, ಶ್ರಮಪಟ್ಟವ್ರಿಗೆ, ಇದಕ್ಕೆ ಯೋಜನೆ ನಿರ್ಮಾಣ ಮಾಡಿದವ್ರಿಗೆ, ಕಾಂಟ್ರಾಕ್ಟರ್ಗೆ, ಆರ್ಕಿಟೆಕ್ಟ್ಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ಶುಭ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ.